ಅದ್ಕೆ ಪ್ಲೀಸ್ ಬಾಗಿಲು ತೆಗೀರಿ. ವಿರಾಟ್, ನಿನ್ ಹೆಂಡತಿಗೆ ಆಲ್ರೆಡಿ ಎಲ್ಲ ಹೇಳಿ ಕಳ್ಸಿದೀನಿ. ಮತ್ತೆ ಯಾಕೆ ಹಠ ಮಾಡ್ತಿದ್ಯಾ? ಪ್ಲೀಸ್ ಇಲ್ಲಿಂದ ಹೊರಡಿ. ಮನೆಯಲ್ಲಿ ಅಣ್ಣ ನಿಮ್ಗೋಸ್ಕರ ಕಾಯ್ತಾ ಇರ್ತಾನೆ. ಬೇಕಾಗಿಲ್ಲ, ನನ್ಗೋಸ್ಕರ ಯಾರೂ ಕಾಯೋದ್ ಬೇಕಾಗಿಲ್ಲ. ಹೊರಟೋಗ್ಬಿಡಿ ಇಲ್ಲಿಂದ. ಅದ್ಕೆ ಸಣ್ಣ ಜಗಳಕ್ಕೆಲ್ಲ ಮನೆ ಬಿಟ್ಟು ಹೊರಗಡೆ ಬರ್ತಾರ? ನಾವೆಲ್ಲರೂ ಕೂತು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ನಾನ್ ಏನೇ ಮಾಡಿದ್ರು ನಿನ್ ಹೆಂಡತಿ ನನ್ ಗಂಡ ಸಮಸ್ಯೆನ ಜಾಸ್ತಿ ಮಾಡ್ತಾರೆ ಹೊರತು ಕಡಿಮೆ ಅಂತೂ ಮಾಡಲ್ಲ. ನಿನ್ ಹೆಂಡತಿಗೆ ಅರ್ಥ ಆಗಲ್ಲ ಅಂದ್ರೆ ನಿನಗೂ ಅರ್ಥ ಆಗಲ್ವಾ ವಿರಾಟ್? ನಾನ್ ನಿಮ್ ಜೊತೆ ಎಲ್ಲಿಗೂ ಬರಲ್ಲ. ಸುಮ್ನೆ ಹೊರಟೋಗಿ ಇಲ್ಲಿಂದ. ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ವಲ್ಲೇ. ನಾವ್ ಯಾಕೆ ಯೋಚನೆ ಮಾಡ್ಬೇಕು? ಎಲ್ಲ ಮೇಡಮ್ ನೋಡ್ಕೋತಾರೆ. ಮೇಡಮ್ಗೆ ಹೇಳಿದ್ಯಾ? ಮೇಡಮ್ ಹೇಳಿದೀನಿ. ಸೊ ಮೋಸ್ಟ್ಲಿ ಮೇಡಮ್ ಮನೆಗೆ ಬರ್ಬೋದು. ನಿಶಾ, ನಿಶಾ ಎಲ್ಲಿ ಅವಳು? ಮೇಡಮ್ ಮೇಲಿದ್ದಾರೆ. ಬನ್ನಿ ಮೇಡಮ್. ವಿರಾಟ್, ಮಾಮ್ ಎಲ್ಲಿ ಭವಾನಿ? ಒಳಗಿದ್ದಾರೆ. ಎಷ್ಟು ಕರೆದ್ರೂ ಹೊರಗಡೆ ಬರ್ತಾ ಇಲ್ಲ. ಸಿಂಧು, ವೆರಿ ಗುಡ್. ಅಂತೂ ನಿಮ್ಮ ಅಕ್ಕನ ಹುಡುಕ್ಬಿಟ್ಟೆ. ನಿಶಾ, ನನ್ ಸೊಸೆ ನಿಮ್ ಮನೇಲಿದ್ದಾಳೆ ಅಂತ ಯಾಕೆ ನನಗ್ ಮೊದ್ಲೇ ಹೇಳಿಲ್ಲ? ಮೇಡಮ್ ಯಾರಿಗೂ ಹೇಳ್ಬೇಡಿ ಅಂತ ಹೇಳಿದ್ರು. ಮಾಡ್ತೀನಿ ಇವಳಿಗೆ. ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ? ನಿನ್ನ ಅತ್ತೆ ನೀವಾ? ನಾನೇ. ಸಾರಿ ಅತ್ತೆ, ನಾನ್ ಸಿಂಧು ಅನ್ಕೊಂಡು. ಈ ವಸುಂಧರಾ ರಾಜ್ ಬಹದ್ದೂರ್ ಇಲ್ಲಿ ತನಕ ಏನೇ ನಿರ್ಧಾರ ತಗೊಂಡ್ರು, ಯಾವುದೇ ನಿರ್ಧಾರ ತಗೊಳ್ಬೇಕಾದ್ರೂ ಲಾಭ ನಷ್ಟದ ಪ್ರಕಾರನೇ ಹೆಜ್ಜೆ ಹಾಕ್ತೀನಿ. ಅದಕ್ಕೂ ಮೀರಿ ಈ ವಿಚಾರ ನನ್ನ ಜೀವನಕ್ಕೆ ಎಷ್ಟು ಮುಖ್ಯ, ನನ್ನ ಕ್ಯಾರೆಕ್ಟರ್ಗೆ ಎಷ್ಟು ಸಪೋರ್ಟ್ ಮಾಡುತ್ತೆ ಅಂತಾನೂ ನಾನು ಯೋಚನೆ ಮಾಡ್ತೀನಿ. ಯಾಕೆ ಅಂದ್ರೆ ಶ್ರೀಮಂತರಿಗೆ ದುಡ್ಡಿನ ಜೊತೆ ಹೊರಗಡೆ ತಮ್ಮ ಜೀವನನ ತೋರ್ಸ್ಕೊಳ್ಳೋ ಶೈಲಿ ಕೂಡ ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ನಮ್ಮನ್ನ ಕೆಲವರು ಫಾಲೋ ಮಾಡ್ತಿರ್ತಾರೆ. ಅದಕ್ಕೆ ಇಲ್ಲಿ ತನಕ ನಾನು ಎರಡನ್ನೂ ಡ್ಯಾಮೇಜ್ ಆಗೋದಕ್ಕೆ ಬಿಟ್ಟಿಲ್ಲ. ನನ್ನಂತವಳ ಮನೆಗೆ ಸೊಸೆಯಾಗಿ ಬಂದಿರೋ ನೀವಿಬ್ರು ಹೇಗಿರ್ಬೇಕು? ಹೇಗಿರ್ಬೇಕು ಹೇಳಿ? ಪ್ರಾಬ್ಲಮ್ ಆಗಿರೋದು ನಿನ್ನ ಮತ್ತೆ ಸಿಂಧು ಮಧ್ಯೆ. ಅದಕ್ಕೆ ನಮ್ ಇಡೀ ಮನೆತನದ ಮರ್ಯಾದೆನ ಯಾಕೆ ಬೀದಿಗೆ ತಂದು ನಿಲ್ಲಿಸ್ತೀರಾ? ಆ ಅಧಿಕಾರನ ನಿಮ್ಗೆ ಯಾರು ಕೊಟ್ಟಿದ್ದು? ವಸುಂಧರಾ ದೊಡ್ಡ ಸೊಸೆ ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ನಾಳೆ ಮೀಡಿಯಾಗೆ ಗೊತ್ತಾದ್ರೆ ಸಮಾಜದಲ್ಲಿ ನನ್ನ ಸ್ಟೇಟಸ್ ವ್ಯಾಲ್ಯೂ ಏನಾಗ್ಬೇಕು? ಅದು ನೋಡು ಭವಾನಿ, ನಿನಗೂ ನಿನ್ ತಂಗಿಗೂ 1000 ಪರ್ಸನಲ್ ಪ್ರಾಬ್ಲಮ್ಸ್ ಇರ್ಬೋದು. ಇವತ್ತಿಬ್ರು ಜಗಳ ಮಾಡ್ತೀರಾ, ಆದ್ರೆ ನಾಳೆ ನಿನ್ನ ರಕ್ತ ಸಂಬಂಧ ಬಿಟ್ಟು ಹೋಗಲ್ಲ, ಮತ್ತೆ ಒಂದಾಗ್ತೀರಾ. ನಿಮ್ಮ ಜಗಳದ ಮಧ್ಯೆ ಮನೆತನದ ಜವಾಬ್ದಾರಿ ಮರೆತು ಅವ್ರಿವ್ರ ಮನೆಗೆ ಬರೋದು ಮೂರ್ಖತನ ಅಲ್ವಾ? ಈ ವಿಚಾರ ಆಚೆ ಮೀಡಿಯಾ ಗೊತ್ತಾಗೋದಕ್ಕೂ ಮೊದಲು ನೀವಿಬ್ರು ಮೊದ್ಲಿನ ತರ ಇರ್ಬೇಕು. ಸರಿ, ಮಗನ್ ಕರ್ಕೊಂಡು ನಡಿ. ವಿರಾಟ್ ನಡಿ. ಸಿಂಧು, ನೀನೆಷ್ಟೇ ಬುದ್ಧಿವಂತಿಕೆ ತೋರಿಸಿದ್ರು ಗೆಲ್ಲೋದು ನಾನೇ. ಯಾಕಕ್ಕ ಹೀಗ್ ಮಾಡ್ಬಿಡ್ರಿ? ಹೇಳ್ದೆ ಕೇಳ್ದೆ ಹೋದ್ರೆ ನಮ್ಗೆ ಎಷ್ಟು ಆತಂಕ ಆಗತ್ತೆ ಗೊತ್ತಾ? ಪಾಪ ಮಗು, ನೀವಿಲ್ದೆ ಎಷ್ಟು ಒದ್ದಾಡ್ಬಿಟ್ಲು ಗೊತ್ತಾ? ನಾನ್ ರಾತ್ರಿ ಪೂರ್ತಿ ಎಚ್ಚರ ಇದ್ದು ಮಗುನ ನೋಡ್ಕೊಂಡಿದ್ದೀನಿ. ಬೆಳಗಿನ ಜಾವ ಮಲ್ಕೊಂಡ್ಲು.
ತುಂಬ ಥ್ಯಾಂಕ್ಸ್. ನಾನು ಮನೆಯಲ್ಲಿ ಇಲ್ಲ ಅಂದರೂ ಮಗುನ ನೋಡ್ಕೊಳ್ತೀರಾ ಅನ್ನೋ ಧೈರ್ಯ ನಂಗಿತ್ತು. ತುಂಬ ಖುಷಿ ಆಯಿತು ಅಕ್ಕ ನಿಮ್ಮ ಮಾತು ಕೇಳಿ. ಅದಕ್ಕೆ ಹೇಳೋದು, ಕಷ್ಟಕ್ಕೆ ರಕ್ತ ಸಂಬಂಧಗಳಿಗಿಂತ ಜೊತೆಲಿರೋರು ಜೊತೆಯಾಗಿರ್ತಾರೆ ಅಂತ. ನೀನೇ ನನಗೆ ಸ್ವಂತ ತಂಗಿ ಆಗಬಾರ್ದಾಗಿತ್ತ? ಈಗ್ಲೂ ಇಂಥ ಮಾತೆಲ್ಲ ಬೇಕಾ ಭವಾನಿ? ಮನೆ ಬಿಟ್ಟು ಹೋಗುವಂಥದ್ದು ಏನಾಗಿತ್ತು ನಿನಗೆ? ಭವಾನಿ, ನೀ ಹೋಗ್ದೆ ಯಾಕಮ್ಮ ನಮ್ಮನೆ ಮಾನ ಮರ್ಯಾದೆ ಎಲ್ಲಾನು ತಗೊಂಡು ಹೊರಟೋದೆ? ನಾನು ಏನು ಮಾಡಲಿ ಅಜ್ಜಿ? ಈ ಮನೆಯಲ್ಲಿ ಎಲ್ಲರೂ ನನ್ನ ಅನ್ಫಿಟ್ಟು, ಬಿಸ್ನೆಸ್ ಮಾಡೋಕ್ಕಾಗಲ್ಲ, ಆಫೀಸಿಗೆ ಹೋಗೋಕ್ಕಾಗಲ್ಲ ಅಂತೆಲ್ಲ ಹೇಳಿ ಹೇಳಿ ನನಗೂ ತಲೆ ಕೆಟ್ಟೋಗಿತ್ತು. ನಾನು ಬೇಡದೆ ಇರೋಳು, ಪ್ರಯೋಜನನೇ ಇಲ್ಲ ಅನ್ನೋ ರೀತಿ ನನ್ನ ಮನ್ಸಿಗೆ ಬಂದ್ಬಿಟ್ಟಿತ್ತು ಅಜ್ಜಿ. ಆಮೇಲೆ ಪ್ರತಿಯೊಬ್ರು ಆಡಿದ ಮಾತು ನನ್ನ ಕಿವಿನಲ್ಲಿ ಚುಚ್ಚುತ್ತಾ ಇತ್ತು. ಹಾಗೊಂದ್ ವೇಳೆ ನಾನು ಇಲ್ಲೇ ಇದ್ರೆ ಏನ್ ಮಾಡ್ಕೊಂಡ್ಬಿಡ್ತೀನೋ ಅನ್ನೋ ಭಯದಲ್ಲಿ ಮನೆ ಬಿಟ್ಟು ಹೋದೆ. ಪ್ಲೀಸ್ ಅಕ್ಕ, ಇನ್ಮೇಲೆ ಹೀಗೆಲ್ಲ ಮಾಡಬೇಡಿ. ನಿಮ್ಮ ಮನ್ಸಲ್ಲಿ ಏನೇ ನೋವಿದ್ರೂ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ. ನಾನು ನಿಮ್ಮ ಮಾತು ಕೇಳ್ತೀನಿ. ಆದರೆ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ನೀವು ಮನೆ ಬಿಟ್ಟು ಹೋಗೋ ನಿರ್ಧಾರ ಎಲ್ಲ ತಗೋಬೇಡಿ ಪ್ಲೀಸ್. ಈ ಮನೆಯಲ್ಲಿ ನನ್ನ ಮೇಲೆ ನಿಜವಾಗ್ಲೂ ಪ್ರೀತಿ ಕಾಳಜಿ ಇಟ್ಕೊಂಡಿರೋದು ನೀನು ಮತ್ತೆ ನನ್ನ ಅತ್ತೆ ಮಾತ್ರ. ನಂಗೆ ನೋವಾಗ್ತಿರೋದೇನೆಂದ್ರೆ, ನನ್ನನ್ನು ನನ್ನ ಸ್ವಂತ ತಂಗಿ ಕೂಡ ನಿನ್ನಷ್ಟು ಅರ್ಥ ಮಾಡ್ಕೊಂಡಿಲ್ವಲ್ಲ ಅಂತ. ಅಕ್ಕ, ನಿಜವಾಗ್ಲೂ ನಿನಗೆ ಹಾಗನ್ಸುತ್ತಾ? ನಿನ್ ಒಳ್ಳೇದಕ್ಕೆ ಕಣೆ ನಾನು ಇಷ್ಟೆಲ್ಲ ಹೋರಾಟ ಮಾಡ್ತಿರೋದು. ಸಿಂಧು ನಡೀರಿ. ಭವಾನಿ, ಇನ್ಮೇಲೆ ಹೀಗ್ ಮಾಡಿ ನಮ್ಮನೆ ಗೌರವನ ಹಾಳು ಮಾಡ್ಬೇಡಮ್ಮ. ಅಮ್ಮ ಈಗಷ್ಟೇ ಬಂದಿದ್ದಾಳೆ, ಮಾತೆಲ್ಲ ಸಾಕು. ಎಲ್ರೂ ಒಳಗಡೆ ನಡೀರಿ. ಅಲ್ಲಮ್ಮ ಭವಾನಿ, ಬಂದಾಯ್ತಲ್ಲ, ಈಗ ಮಾತೆಲ್ಲ ಯಾಕೆ? ಭವಾನಿ, ನೀನು ಒಳಗಡೆ ಹೋಗಮ್ಮ. ಸರಿ ಅತ್ತೆ.